ಕಾದಂಬರಿ ಬರೆಯೋದಿಕ್ಕೆ 9 ತಿಂಗಳು 10 ದಿನ ಆಯ್ತು. ಮಗು ಹೆತ್ತಂಗೆ ಆಯ್ತು. ಅದಕ್ಕಿಂತ ಕಷ್ಟ ರೀ. ಕಾದಂಬರಿ ರಿಲೀಸ್ ಅಂದ್ರೆ ಹೆರಿಗೆ ಆದ ಹಾಗೆ. ಅದೇನೋ ಕ್ರಾಂತಿ ಕ್ರಾಂತಿ ಅಂತಿದ್ದೆ. ಇದೇನಾದ್ರೂ ಪ್ರಿಂಟ್ ಆಗಿ ಮಾರ್ಕೆಟ್ಗೆ ಬಂದ್ಬಿಟ್ರೆ ದೊಡ್ಡ ಕ್ರಾಂತಿನೇ ನಡೆಯುತ್ತೆ. ಹೊಡೆದಾಟ ರಕ್ತಪಾತ ಆಗೇ ಆಗುತ್ತೆ. ರಷ್ಯನ್ ಕ್ರಾಂತಿನಾ? ಹೌದು. ಇವತ್ತಿನ ಪುರುಷ ಪ್ರಧಾನ ಸಮಾಜದಲ್ಲಿ ಗಂಡಸರು ಹೆಂಗಸರನ್ನ ಹಾಕೊಂಡು ತುಳಿತಾ ಇದ್ದಾರೆ. ಈ ಕಾದಂಬರಿಯಿಂದ ಹೆಂಗಸರಿಗೆ ಸಂಪೂರ್ಣವಾಗಿ ಮಹತ್ವ ಸಿಗುತ್ತೆ. ಗಂಡಸರು ಹೆಂಗಸರನ್ನ ನೋಡಿದ್ರೆ ಹೆದರ್ಕೊಂಡು ಹೋಗಾಗುತ್ತೆ. ಪ್ರಿಂಟ್ ಮಾಡ್ಸೆ ಇವಳೊಂದು ಪ್ರತಿ ಕೊಂಡ್ಕೊತಾಳೆ, ನಾನು ಓದ್ತೀನಿ. ಪ್ರಭಾ, ಇದ್ರಲ್ಲಿ ಮುಖ್ಯವಾದ ವಿಷಯ ಹೇಳ್ತೀಯಾ? ಸ್ಕ್ರಿಪ್ಟೇ ಇದೆಯಲ್ಲ, ಓದ್ಕೊಳ್ಳಿ. ಸೊಗಸಾಗಿ ಸೀರಿಯಲ್ ಮಾಡ್ಕೊಂಡು ರಾಜನ್ ತರ ಇದ್ದಲ್ಲ. ಮೇಡಮ್ನವರು ಶೂಟಿಂಗ್ ಹೋಗು ಅಂದ್ರೆ ಹೋಗ್ತೀಯ, ಇಲ್ಲ ಅಂದ್ರೆ ಸೌಟ್ ಇಟ್ಕೊಂಡು ಮನೇಲಿ ಬಿದ್ದಿರ್ತೀಯ. ನಾನಾದ್ರೂ ಎಷ್ಟೋ ವಾಸಿಕಣ ಕೂತ್ಲಾರಿ. ನೀನು ಕೋರ್ಟ್ ಹೋಗು ಅಂದ್ರೆ ಹೋಗ್ತೀಯಾ, ಇಲ್ಲ ಮನೇಲೆ ಪಾತ್ರೆ ತಿಕ್ತಾಕ್ ಕೂತಿರ್ತೀಯ. ನಮ್ಮ ಹೆಂಡತಿರು ಯಾಕೋ ನಮ್ಮನ್ನ ಬೆದರಿಸಿಟ್ಕೊಂಡಿದ್ದಾರೆ. ಅತ್ತೆಗೆ ಒಂದ್ ಕಾಲ, ಸೊಸೆಗೆ ಒಂದ್ ಕಾಲ. ಲೇ ಪರಮ, ನೋಡಲಿ ಎಷ್ಟೊಂದು ಗಾಯ ಆಗಿದೆ. ಏನದು ಕೇಸಲ್ಲಿ ಸೋತೆ ಅಂತ ಕ್ಲೈಂಟ್ ಹೊಡೆದ್ ಕಳಿಸ್ರೇನೋ? ಇಲ್ಲಪ್ಪ, ಸಾರ್ಗೆ ಉಪ್ಪು ಜಾಸ್ತಿ ಆಗ್ತದೆ ಅಂತ ವಯಸ್ಸಲ್ಲಿ ಬರೆ ಹಾಕ್ಬಿಟ್ಲು. ಅಯ್ಯ ಪೂಟ್ಲಾರಿ, ಸಾರು ಸ್ವಲ್ಪ ನೀರ್ ಬೆರೆಸಿದ್ರಾಗಿರೋದಲ್ಲ. ಬೆರಕೆ ಮಾಡಿ ನನ್ಗೆ ಅಭ್ಯಾಸ ಇಲ್ವೇ? ಹೆಣ್ಮಕ್ಳನ್ನ ಏನ್ರಿ ಅನ್ಕೊಂಡಿದ್ದೀರಾ ನೀವು? ನಿಮ್ ಕಾಲ ಮುಗೀತು, ಈಗೇನಿದ್ರು ನಮ್ ಕಾಲ. ಲೇಡೀಸ್ ಜಮಾನ. ಇಷ್ಟಕ್ಕೂ ವೇದ ನಿಮಗೆ ಯಾಕೆ ಬೇಕು? ಕೈ ಹಿಡ್ಕೊಂಡು ಕುಡಿಯೋದಕ್ಕ? ನನ್ ಮುಂದೆನೆ ಕೈ ಹಿಡ್ಕೊಂಡು ಕುಣಿತೀರಾ? ಇನ್ ಮುಂದೆ ಅವಳ ಮನೆಗ್ ಬಂದ್ರೆ ತೆಪ್ಪು ರೂಮಲ್ಲಿ ಬಿದ್ದಿರ್ಬೇಕು. ಬಿದ್ದಿರ್ಲಿಲ್ಲ ಅಂದ್ರೆ ಇನ್ಮೇಲೆ ಇಲ್ಲೇ ಬಿದ್ದಿರಿ. ಏನೇ ವಯಸ್ಸಲ್ಲಿ ನಿನ್ ಗಂಡನ್ ತಕರಾರು? ಈ ಗಂಡಸ್ರನ್ನ ಏನ್ ಮಾಡ್ಬೇಡಿ ಅಂತೀವೋ ಅದನ್ನೇ ಮಾಡ್ತಾರೆ ಬಾರು. ಆಶೀರ್ವಾದ ಮಾಡ್ರಿ ಅಂತೀವ್ರ. ಏನೋ ಸುಬ್ಬ, ಇಷ್ಟೊಂದ್ ಭಯ ಭಕ್ತಿಯಿಂದ ಕಾಲ್ ಮುಗಿತಾ ಇದೀಯಾ? ನೀವ್ ಏನ್ ಕೆಲಸ ಹೇಳಿದ್ರು ಮಾಡ್ತೀನಿ, ಆದ್ರೆ ವೇದರ್ ಕೊಟ್ಟು ನಂಗೆ ಮದುವೆ ಮಾಡ್ರಿ. ವೇದನ ನಿನಗ್ ಕೊಟ್ಟು ಮದ್ವೆ ಮಾಡ್ಬೇಕಾ? 10 ಲಕ್ಷ ವಧುದಕ್ಷಿಣೆ ಕೊಡೋದಕ್ಕೆ ಹುಡುಗರು ಕ್ಯೂ ನಿಂತಿದ್ದಾರೆ. ನಾವು ವಧುದಕ್ಷಿಣೆ ಕೊಡ್ಬೇಕ? ವರದಕ್ಷಿಣೆ ಕೊಡೋ ಕಾಲ ಯಾವತ್ತೋ ಮುಗೀತು. ಇನ್ಮೇಲೇನಿದ್ರು ವಧುದಕ್ಷಿಣೆನೆ. ಇದು ಯಾಕೆ ಹೀಗಾಗ್ತಿದೆ ಅಂತ ಹೇಳ್ತೀರಾ? ಭ್ರೂಣ ಹತ್ಯೆ ಜಾಸ್ತಿ ಆಗಿದ್ದು ನಿಮ್ಮಿಂದಾನೆ. ಮಹಿಳೆಯರ ಸಂಖ್ಯೆ ಇಳಿತಾ ಇದೆ. ಇನ್ಮೇಲೆ ಗಂಡಸರಿಗೆ 2ನೇ ಮದ್ವೆ ಕನಸೆ. 1050 ಜನಕ್ಕೆ 1ನೇ ಮದ್ವೆ ಆಗೋಕ್ಕೂ ಹೆಣ್ ಸಿಗಲ್ಲ. ನಾನ್ ಮಾಡ್ತಿದ್ ಕೆಲ್ಸ ಬಿಡಿಸಿ ಅಡ್ಗೆ ಕೆಲ್ಸಕ್ಕೆ ಹಾಕಿದ್ಲು. ಅವಳು ಎದ್ದಾಗ ಅವಳು ಶೂ ಪಾಲಿಶ್ ಮಾಡ್ಬೇಕಂತೆ, ಮಲಗ್ದಾಗ ನೇಲ್ ಪಾಲಿಶ್ ಮಾಡ್ಬೇಕಂತೆ, ಬಿಸಿಲು ಬಂದ್ರೆ ಛತ್ರಿ ಹಿಡಿಬೇಕಂತೆ. ನನ್ನೇ ಛತ್ರಿ ಅಂತಾಳೆ ಸ್ವಾಮಿ. ಈ ಸಂದರ್ಭದಲ್ಲಿ ನಮ್ಮ ಹೋರಾಟ ಜೋರಾಗಿರ್ಬೇಕು. ದಬ್ಬಾಳಿಕೆನ ನಾವು ಬೇರ್ ಸಮೇತ ಕಿತ್ತು ಹಾಕ್ಬೇಕು. ಗಂಡಸರೆಲ್ಲ ಒಗ್ಗಟ್ಟಾಗಿ ಹೆಂಗಸರನ್ನ ಹೆದರ್ಸ್ಬೇಕು. ಯಾವ ಕಾರಣಕ್ಕೂ ನಾವು ಹೆಂಗಸರಿಗೆ ಹೆದರಲ್ಲ. ಸೀರೆ ಉಡೋ ಹೆಂಗಸು ಪ್ಯಾಂಟ್ ಹಾಕೊಂಡ್ ಮಾತ್ರಕ್ಕೆ ನಾವು ಅವ್ರಿಗೆ ಹೆದರ್ಕೋಬಾರ್ದು. ಹಿಂದೆ ನಾವೆಲ್ಲ ಒಂದು ಶಬ್ದ ಮಾಡಲ್ಲ. ನಾವು ನಮ್ಮ ಹೆಂಡತಿರಿಗೆ ಹೆದರಲ್ಲ. ನಾವಿಲ್ದೇ ಇರುವಾಗ ಮನೇಲಿ ಸಂಘ ಕಟ್ಟಿ ಸಂಘರ್ಷಣೆ ಮಾಡ್ತಾರಾ? ಫ್ಯಾನ್ ಹಗ್ಗ ಕಟ್ ನೇತ್ ಹಾಕ್ಬಿಡ್ತೀವಿ. ಬೇಡಮ್ಮ, ಇಷ್ಟೊಂದು ಕಷ್ಟ ಕೊಟ್ರೆ ಹೇಗ್ರಿ? ರೀ, ನಾವೇನಕ್ಕೂ ಹೆದರೋದಿಲ್ಲ. ನಿಮಗ್ ಸಹಿಸ್ಕೊಳಕ್ ಆಗ್ತಿಲ್ವಾ? ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಿ. ನಿನ್ ಕೇಸ್ ಏನು ಅಂತ ನೀವೇ ಹೇಳಿಪ್ಪ. ಅದು ನನ್ನ ಹೆಂಡತಿ ವಧುದಕ್ಷಿಣೆ ವಿಷಯ. ಪೂರ್ತಿ ಕ್ಲಿಯರ್ ಮಾಡಿಲ್ವಾ? ಅರ್ಧ ಕೊಟ್ಟಿದ್ದೀನಿ. ಈಗ ಉಳ್ದಿದ್ ಕೊಡು ಅಂತ ಕೇಳ್ತಿದ್ದಾಳ? ಹೌದು, 50,000 ರೂಪಾಯಿ ಬಾಕಿ ಇದೆ, ಅದನ್ನ ತಂದ್ಕೊಡು ಅಂತ ಹಿಂಸೆ ಮಾಡ್ತಿದ್ದಾಳೆ. ಈಗ ಗಂಡಸು ಮೆರೆಯೋ ಕಾಲ ಅಲ್ಲ. ಒಂದಾನೊಂದು ಕಾಲದಲ್ಲಿ ವರದಕ್ಷಿಣೆ ಹಣ ಬಾಕಿ ಇದೆ ಅಂತ ಹೆಂಗಸ್ನ ಅವ್ರ ತವ್ರ ಮನೆಗೆ ಕಟ್ಟಿದ್ರಿ. ನೀವು ಉಪವಾಸ ಕೇಳುತ್ತಿದ್ರಿ, ಹೊಗೆ ಹಾಕ್ತಿದ್ರಿ, ಕೊನೆಗೆ ಒಂದಿವ್ಸ ಸೀಮೆಣ್ಣೆ ಹಾಕಿ ಸುಡ್ತಿದ್ರಿ. ಆದ್ರೆ ಈಗ ಎಲ್ಲ ಉಲ್ಟಾ. ಇದು ಲೇಡೀಸ್ ಜಮಾನ. ದಿಢೀರ್ ಅಂತ ಕೇಳಿದ್ರೆ ಅಷ್ಟೊಂದು ದುಡ್ಡು ನಾನು ಎಲ್ಲಿಂದ ಕೊಡೋದು? ಆ ಕಾಲದಲ್ಲಿ ವರದಕ್ಷಿಣೆ ಹೇಗ್ ವಸೂಲಿ ಮಾಡ್ತಿದ್ರಿ? ನಾವು ಎಲ್ಲಿಂದ ತಂದು ಕೊಡ್ತಿದ್ವಿ? ತವ್ರ ಮನೆನ ಹರಾಜು ಹಾಕಿ ಗಂಡನ ಮನೆಗೆ ದುಡ್ಡು ಸುರಿತಿದ್ವಿ. ಈಗ ಎಲ್ಲ ಉಲ್ಟಾ. ಇದು ಲೇಡೀಸ್ ಜಮಾನ. ಒಳಗಾಕೋ. ವದ್ಯವ್ರನ್ನ ಆಪಲ್ ಕಲರ್ ಅವ್ರ ಮುಖದ ಮೇಲೆ ಬಂದಿರ್ಬೇಕು, ಇಲ್ಲ ಅಂದ್ರೆ ಆ ಬಣ್ಣನ ನಾನ್ ನಿನ್ ಮುಖದ ಮೇಲೆ ತರಿಸ್ತೀನಿ. ಏನಾಯ್ತೆ? ಯಾರು ಹುಡುದ್ರು? ಈ ಕಾದಂಬರಿ ಕಷ್ಟ ಇದೆ ಕಡೆ. ಈ ಕಾಲದ ಮಹಿಳೆಯರಿಂದ ಕ್ರಾಂತಿ ಆಗುತ್ತೆ. ಹೌದು. ಯಾವಾಗ ಪ್ರಿಂಟ್ ಮಾಡಿಸ್ಲಿ? ಪ್ರಭಾ, ಸಂಸಾರ ಹಾಗೂ ನಡ್ಕೊಂಡು ಹೋಗ್ತಾ ಇದೆ. ಈ ಕಾದಂಬರಿ ಮಾರ್ಕೆಟ್ ಬಂದ್ರೆ ತುಂಬಾ ಕಷ್ಟ ಆಗುತ್ತೆ, ಕೊಲೆಗಳಾಗುತ್ತೆ. ಅದಕ್ಕೆ ಕಣೆ, ಯಾವ ಪ್ರಿಂಟ್ ಮಾಡಿಸ್ಲಿ ಹೇಳು? ಇನ್ನೊಂದು 50 ವರ್ಷ ಬಿಟ್ಕೊಂಡು